ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಅಪ್ಡೇಟ್ಗಳು ಯಾವುದು ಇಲ್ಲ, ಅದಕ್ಕೋಸ್ಕರ ನಾನು ಡೈರೆಕ್ಟ್ ಆಗಿ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರೋ ನಮಗೆ ಬೆಳಿಗ್ಗೆ 5:15 ನೋಡೋದಕ್ಕೆ ಸಿಗುತ್ತೆ. ಯಾರ್ಯಾರಿಗೆ ಫ್ರೀ ಆಗಿ ನೋಡಬೇಕು ಅವರು ನನ್ನನ್ನು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ನಾಳೆ ಮಂಡೇ ನೈಟ್ ರೋ ನ ಫ್ರೀ ಆಗಿ ನೋಡಬಹುದು. ಬರೀ ನಾಳೆ ಮಂಡೇ ನೈಟ್ ರೋ ಅಲ್ಲ, ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್, ಪ್ರೀಮಿಯಂ ಲೈವ್ ಇವೆಂಟ್ ಎಲ್ಲದನ್ನು ಕೂಡ ಫ್ರೀ ಆಗಿ ನೋಡಬಹುದು. ಗೈಸ್ ನಾಳೆ ಮಂಡೇ ನೈಟ್ ರೋ ನ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಲಿಟ್ರಲಿ ಅಷ್ಟು ಅದ್ಭುತವಾದ ಮಂಡೇ ನೈಟ್ ರೋ ನ ನಾಳೆ WWE ಅವರು ಪ್ಲಾನ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮೂರು ಚಾಂಪಿಯನ್ಶಿಪ್ ಮ್ಯಾಚ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಬೆಕ್ಕಿ ಲಿಂಚ್ ಅವರು ತನ್ನ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಮ್ಯಾಗ್ಝಿನ್ ಡೂಪ್ರಿ ಅವರ ವಿರುದ್ಧ. ಕಾದ್ ನೋಡೋಣ. ರೀಸೆಂಟ್ ಆಗಿ ನಮ್ಮ ಮ್ಯಾಗ್ಝಿನ್ ಡೂಪ್ರಿ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಸೋಲ್ಸಿದ್ರು. ಅಂಡ್ ಈ ವಾರ ಅವರೇನಾದ್ರೂ ಒಂದು ಮಿರಾಕಲ್ ನ ಪುಲ್ ಮಾಡ್ತಾರ, ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರ ಅಂತ ನಾವು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಕಾದ್ ನೋಡಬೇಕು. ಇಷ್ಟೇ ಅಲ್ಲ, ನಮ್ಮ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಗ್ ಅವರು ತುಂಬಾ ದಶಕಗಳ ನಂತರ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಗೇನ್ಸ್ಟ್ AJ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರ ಮೇಲೆ. ಸೊ ತುಂಬಾ ತಿಂಗಳುಗಳೇ ಆಗಿತ್ತು, ತುಂಬಾ 100ಕ್ಕೂ ಜಾಸ್ತಿ ದಿನ ಆಗಿತ್ತು ಅಂತ ಅನ್ಕೋತೀನಿ ಅವರು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿ. ಸೊ ಫೈನಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಇಲ್ಲೇನಾದ್ರೂ WWE ಅವರು AJ ಸ್ಟೈಲ್ ಹಾಕಿ ಡ್ರ್ಯಾಗನ್ ಲೀ ಅವರಿಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಕೊಡ್ತಾರ ಅಂತ. ಬೇಜಾರೇನಪ್ಪಾ ಅಂದ್ರೆ AJ ಸ್ಟೈಲ್ ಅವ್ರನ್ನ WWE ಅವರು ಟ್ಯಾಗ್ ಟೀಮ್ ಡಿವಿಷನ್ ಅಲ್ಲಿ ಆಗ್ತಾ ಇದೆ, ಅದೊಂದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇಷ್ಟೇ ಅಲ್ಲ, ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರೂಸೆವ್ ಅವರ ನಡುವೆ ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಯಾವ್ದಾದ್ರು ಟ್ರಿಕ್ ನ ಯೂಸ್ ಮಾಡಿ ಮತ್ತೊಮ್ಮೆ ರೂಸೆವ್ ಅವ್ರನ್ನ ಸೋಲಿಸಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರ ಅಂತ ಕಾದ್ ನೋಡಬೇಕು. ಅಷ್ಟೇ ಅಲ್ಲ, ನಾಳೆ ನಮಗೆ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಪಾಲ್ ಎಮೆನ್ ಅವರ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವಾರ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಗ್ರೂಪ್ ಇಂದ ತನ್ನ ಲೀಡರ್ ನೇ ಹೊರಗಡೆ ಹಾಕಿದ್ದಾರೆ ಈ ಮೂರು ಕಿರಾತಕರು. ಅಂಡ್ ನಾಳೆ ಮಂಡೇ ನೈಟ್ ರೋ ಗೆ ಬಂದು ಇವ್ರು 3 ಜನನು ಕೂಡ ಆ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಅಷ್ಟೇ ಅಲ್ಲ ಗೈಸ್, ನಾಳೆ ಮಂಡೇ ನೈಟ್ ರೋ ಅಲ್ಲಿ ಖುದ್ದಾಗಿ ನಮ್ಮ ಆಡಮ್ ಪಿಯರ್ಸ್ ಅವರೇ ಬಂದು ಸೆತ್ ರೋಲೆನ್ಸ್ ಹಾಗೆ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಸ್ಟೇಟಸ್ ಬಗ್ಗೆ ಅಪ್ಡೇಟ್ ನ ಕೊಡ್ತಾರಂತೆ. ಕಾದ್ ನೋಡೋಣ ಸೆತ್ ರೋಲೆನ್ಸ್ ಅವರ ಬಗ್ಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಏನು ಮಾತಾಡ್ತಾರೆ ಅಂತ. ನಮ್ಮ ನಯೋಮಿ ಅವರು ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬೇಕಾದ್ರೂ ಕೂಡ ಆಡಮ್ ಪಿಯರ್ಸ್ ಅವರು ಇದೇ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬಗ್ಗೆ ಅಪ್ಡೇಟ್ ನ ಕೊಡೋದಕ್ಕೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಆಡಮ್ ಪಿಯರ್ಸ್ ಅವರು ಬರ್ತಾ ಇದಾರಂತೆ. ಸೊ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಮಿಸ್ ಮಾಡ್ಕೊಂಡ್ರೂ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.